ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಪಠ್ಯಪುಸ್ತಕಗಳು 2024ರಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಭಾಗ 1ರ ಪಠ್ಯಪುಸ್ತಕದ 2ನೇ ಪದ್ಯಪಾಠ ಹೊಸ ಹಾಡು ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ಎಲ್ಲ ಕ್ಲಾಸ್ನ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಪ್ರತಿ ವಿಷಯದ ಪ್ರತಿ ಪಾಠದ ಪ್ರಶ್ನೋತ್ತರಗಳು ಸಿಗ್ತವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಹೊಸ ಹಾಡು ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ ಇದೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಕೈಯಾರ ಕಿಞ್ಞಣ್ಣರೈ ಈ ಒಂದು ಪದ್ಯದ ಕವಿ ಪರಿಚಯನ ನೋಡ್ಕೊಳ್ಳೋದಾದರೆ, ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 1915, ಸ್ಥಳ ಕಾಸರಗೋಡು ಜಿಲ್ಲೆಯ ಕೈಯಾರ ಅಂತಕ್ಕಂಥ ಗ್ರಾಮ. ಇನ್ನು ಕೃತಿಗಳನ್ನು ನೋಡೋದಾದರೆ ಶತಮಾನದ ಗಾನ, ಶ್ರೀಮುಖ, ಯಕ್ಷಗಾನ, ಪುನರ್ನವ ಚೇತನ ಮತ್ತು ಕೊರಗ, ಗಂಧವತಿ, ವೀರಾಗಿನಿ ನಾಟಕಗಳಿದ್ದಾವೆ. ಸೊ ಅನ್ನದೇವರು ಮತ್ತು ಇತರ ಕಥೆಗಳು ಅಂತ ಕಥಾ ಸಂಕಲನ, ರತ್ನಾಕರ, ಪರಶುರಾಮ, AB ಶೆಟ್ಟಿ ಅಂತಕ್ಕಂಥ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಇವರು ಮಂಗಳೂರಿನಲ್ಲಿ ನಡೆದ 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಅಂತ ಕವಿ ಪರಿಚಯವನ್ನು ನಿಮಗೆ ಗೊತ್ತಿರಲಿ. ಹಾಗಾದರೆ ಪ್ರಸ್ತುತ ಹೊಸ ಹಾಡು ಪದ್ಯವನ್ನು ಶ್ರೀ ಕೈಯಾರ ಕಿಞ್ಞಣ್ಣರೈ ಅವರು ಬರೆದಿರುವ, ಸಂಪಾದಿಸಿರುವ ಶತಮಾನದ ಗಾನ ಎನ್ನುವ ಕವನ ಸಂಕಲನದಿಂದ ಆರಿಸಲಾಗಿದೆ. ಮುಖ್ಯ ಪ್ರಶ್ನೆ ಅ, ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಕವಿಯು ಎಂಥ ಹಾಡನ್ನು ಹಾಡಬೇಕೆಂದು ಬಯಸುತ್ತಾರೆ? ಕವಿಯು ನವಭಾವ, ನವಜೀವ, ನವಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕೆಂದು ಬಯಸುತ್ತಾರೆ. ಎರಡನೇ ಪ್ರಶ್ನೆ, ವೀರಧ್ವನಿ ಹೇಗೆ ಏರಬೇಕು? ವೀರಧ್ವನಿ ತೀವ್ರತರವಾಗಿ ಗಂಭೀರ ಭಾವನೆಯ ತೆರೆಯು ಹರಡುವಂತೆ ಏರಬೇಕು ಅಂತಕ್ಕಂಥದ್ದು ಇತ್ತು. ಇನ್ನು ಮೂರನೇ ಪ್ರಶ್ನೆ, ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಸೊ ಕಡಿದೊಗೆಯಬೇಕಾದ ಪಾಶಗಳು ಜಾತಿ, ಕುಲ, ಮತ, ಧರ್ಮಗಳು. ನಾಲ್ಕನೇ ಪ್ರಶ್ನೆ, ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು? ಹಾಡು ನುಡಿಗುಂಡುಗಳ ಭಯದ ಬೆನ್ನಟ್ಟಬೇಕು. ಐದನೇ ಪ್ರಶ್ನೆ, ಭಾನುಭುವಿ ಯಾವುದರಿಂದ ಬೆಳಗಬೇಕು? ಭಾನುಭುವಿ ಜಡನಿದ್ರೆಯಿಂದ ಸಿಡಿದೆದ್ದು ವೀರತನದ ಅಟ್ಟಹಾಸದಿಂದ ಬೆಳಗಬೇಕು ಅನ್ನೋದು ಇತ್ತು. ಇನ್ನು ಆದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಕವಿ ಎಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ಉತ್ತರ, ಹೊಸ ಭಾವನೆ, ಹೊಸ ಜೀವ, ಹೊಸ ಶಕ್ತಿಯನ್ನು ತುಂಬುವಂಥ ಹಾಡನ್ನು ಹಾಡುವಾಗ ತೀವ್ರತರವಾದ ಗಂಭೀರ ಭಾವನೆಯ ತೆರೆಯು ಹರಡಿ ವೀರಧ್ವನಿ ಮೊಳಗಬೇಕು ಎಂದು ಕವಿಗಳು ಬಯಸುತ್ತಾರೆ. ಎರಡನೇ ಪ್ರಶ್ನೆ, ಕವಿ ಎಂಥ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ? ಉತ್ತರ, ಜಾತಿ, ಕುಲ, ಮತ, ಧರ್ಮಗಳ ಬಂಧನವನ್ನು ಕಡಿದೊಗೆದು ಎದೆ ಹಿಗ್ಗುವಂಥ ಹಾಡನ್ನು ಹಾಡಬೇಕು. ಯುಗಗಳು ಉರುಳಿದರೂ ಲೋಕದೊಳಗೆ ಜಾತ್ಯತೀತ ಮನೋಭಾವದ ಹಾಡು ಗುಡುಗಬೇಕು ಎಂದು ಕವಿಗಳು ಆಶಿಸುತ್ತಾರೆ. ಮೂರನೇ ಪ್ರಶ್ನೆ, ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು? ಉತ್ತರ, ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಗಂಡೆದೆಯ ಗರ್ಜನೆಗೆ 33 ಕೋಟಿ ಜನರ ಇಂಪಾದ ಧ್ವನಿ ಬೆರೆತ ಹಾಡಿನ ಮಾರ್ಧನೆಗಳೇಳಬೇಕು. ನಡತೆ, ಮಾತುಗಳ ಎಡೆಯಲ್ಲಿ, ಪಾದಗಳ ನಡಿಗೆಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಮುಂಚಿನ ಹಾಡು ಈಗಿಲ್ಲ, ಇದು ವೀರತನದ ಭರವಸೆಯ ಹಾಡು, ಆದ್ದರಿಂದ ಇದು ಹೊಸತಾಗಿದೆ ಎಂದು ಕವಿ ಹೇಳಿದ್ದಾರೆ ಅಂತ ಬರೆದ್ರೆ ಸಾಕು. ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರು. ಉತ್ತರ, ಹೊಸ ಭಾವನೆ, ಹೊಸ ಜೀವ, ಹೊಸ ಶಕ್ತಿಯನ್ನು ತುಂಬಿಸುವಂಥ ಹಾಡನ್ನು ಒಮ್ಮೆ ಹಾಡಬೇಕು. ತೀವ್ರತರವಾದ ಗಂಭೀರ ಭಾವನೆಯ ತೆರೆಯು ಹರಡಿ ವೀರಧ್ವನಿ ಮೊಳಗಬೇಕು. ಜಾತಿ, ಕುಲ, ಮತ, ಧರ್ಮಗಳ ಬಂಧನವನ್ನು ಕಿತ್ತು ಹಾಕಿ ಎದೆಯುಬ್ಬಿಸಿ ಹಾಡಬೇಕು. ಯುಗಗಳು ಉರುಳಿದರೂ ಲೋಕದೊಳಗೆ ಜಾತ್ಯತೀತ ಮನೋಭಾವದ ಹಾಡು ಗುಡುಗಿನಂತೆ ಮೊಳಗಬೇಕು. ಉನ್ನತವಾದ ಹಿರಿಮೆಯ ಹಿಮಾಲಯ ಪರ್ವತದ ಶಿಖರವನ್ನು ಹತ್ತಿ ಅಲ್ಲಿ ಹಾಡನ್ನು ಹಾಡಬೇಕು. ಹಾಡಿನ ನುಡಿಯಗುಂಡು ಹಾರಿ 10 ದಿಕ್ಕುಗಳಲ್ಲಿ ಭಯದ ಬೆನ್ನನ್ನು ಅಟ್ಟಬೇಕು. ಗಂಡೆದೆಯ ಧೈರ್ಯದ ಗರ್ಜನೆಗೆ 33 ಕೋಟಿ ಜನರು ತಮ್ಮ ಇಂಪಾದ ಧ್ವನಿಯನ್ನು ಬೆರೆಸಬೇಕು. ಭೂಮಿಯ ಅಂತರಾಳದಲ್ಲಿ, ಆಕಾಶ ಚಕ್ರ ಗೋಳದಲ್ಲಿ ಪ್ರತಿಧ್ವನಿಯು ಧ್ವನಿಸಬೇಕು. ಜಡವಾದ ನಿದ್ರೆಯಿಂದ ಸಿಡಿದೆದ್ದು ವೀರತನದ ಅಟ್ಟಹಾಸದಲ್ಲಿ ಆಕಾಶ, ಭೂಮಿ ಪ್ರಕಾಶಿಸಬೇಕು. ನಡತೆ, ಮಾತುಗಳ ಎಡೆಗಳಲ್ಲಿ, ಪದತಳಗತಿಗಳಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು. ಜಯ ಜನನಿ ತಲೆ ಎತ್ತಿ ವೀರತನದ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ನೋಡು, ಅಂದಿನ ಪಾಡು ಮುಗಿದಿದೆ, ಮುಂಚಿನದು ಈಗಿಲ್ಲ, ಇದೇ ಮೊದಲು ಹೊಸದಾದ ಹಾಡು ಎಂದು ಕವಿಗಳು
ವರ್ಣಿಸುತ್ತಾರೆ ಅಂತ ಬರೆದ್ರೆ ಸಾಕು. ಮುಖ್ಯ ಪ್ರಶ್ನೆ, ಈ ಕೊಟ್ಟಿರೋ ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕು. ಸೊ ಮೊದಲ ಒಂದು ವಾಕ್ಯ ಇತ್ತು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಹೊಸದಾದ ಭಾವ, ಜೀವನ, ಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು. ಅದು ತೀವ್ರತರವಾದ ಗಂಭೀರ ಭಾವನೆಯ ತೆರೆಯನ್ನು ಹರಡಿ ವೀರಧ್ವನಿಯು ಏರಬೇಕು ಎಂದು ಕವಿಗಳು ವರ್ಣಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಭಾವತೀವ್ರತೆಯಿಂದ ಕೂಡಿದ ವೀರಧ್ವನಿಯ ಹಾಡನ್ನು ಹಾಡಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ 2, ಯುಗ ಯುಗಗಳ ಆಚೆಯಲ್ಲಿ ಲೋಕಾಂತರದಲ್ಲಿ ಆ ಹಾಡು ಹುಡುಗಬೇಕು. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ಜಾತಿ, ಕುಲ, ಮತ, ಧರ್ಮಗಳ ಬಂಧನವನ್ನು ಕಳಚಿ ಜಾತ್ಯತೀತ ಮನೋಭಾವದಿಂದ ಕೂಡಿ ಕಾಲಾತೀತವಾಗಿ ಲೋಕದ ಜನರ ಮೌಢ್ಯತೆಯನ್ನು ಕಿತ್ತೊಗೆಯುವಂತಹ ಗುಡುಗಿನಂತಹ ಹಾಡು ಹೊರಹೊಮ್ಮಬೇಕು ಎಂದು ಕವಿಗಳು ವರ್ಣಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಲೋಕದ ಜನರಲ್ಲಿ ಕಾಲಾತೀತವಾಗಿ ಜಾತ್ಯತೀತ ಮನೋಭಾವ ಮೊಳಗಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ. 3ನೇದು, ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ಭೂಮಿಯ ಅಂತರಾಳದಲ್ಲಿ ಆಕಾಶದಲ್ಲಿ ಹಾಡಿನ ಪ್ರತಿಧ್ವನಿ ಮೊಳಗಬೇಕು. ಸೋಮಾರಿತನವು ತೊಲಗಿ ವೀರ ಅಟ್ಟಹಾಸದಲ್ಲಿ ಸಿಡಿದೆದ್ದು ಹಾಡಿನ ಧ್ವನಿಯು ಭಾನುಭುವಿಗಳಲ್ಲಿ ಬೆಳಗಬೇಕು ಎಂದು ಕವಿಗಳು ವರ್ಣಿಸೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ಲೋಕದ ಜನರ ಸೋಮಾರಿತನ ತೊಲಗಿ ದೇಶಕ್ಕಾಗಿ ದುಡಿಯುವ ವೀರತನ ಮೆರೆಯಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ. 4ನೇ ವಾಕ್ಯ, ನಡೆನುಡಿಗಳೆಡೆಯಲ್ಲಿ ಪದತಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ಸೋಮಾರಿತನ ಮತ್ತು ನಿದ್ದೆಯಿಂದ ಎಚ್ಚರಗೊಳ್ಳಬೇಕು. ವೀರತನದ ಹಾಡು ಆಕಾಶ ಭೂಮಿಗಳಲ್ಲಿ ಮೊಳಗಬೇಕು. ನಡೆನುಡಿಗಳಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಎಂದು ಕವಿಗಳು ವರ್ಣಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಲೋಕದ ಜನರಲ್ಲಿ ನಡೆಗೆ ತಕ್ಕ ನುಡಿ, ನುಡಿಗೆ ತಕ್ಕ ನಡೆ ಇರುವ ಕ್ರಾಂತಿಕಾರಕ ಮನೋಭಾವ ಚಿಮ್ಮಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ. 5ನೇ ವಾಕ್ಯ, ಇದೋ ಮೊದಲು ಮುನ್ನಿಲ್ಲ. ಈ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ಹಿಂದಿನ ಪಾಡು ಮುಗಿದಿದೆ, ಹೊಸ ಭರವಸೆಯ ಹಾಡು ಇದೇ ಮೊದಲು ಮೊಳಗುತ್ತಿದೆ. ಜನನಿ ಸಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ನೋಡು ಎಂದು ಕವಿಗಳು ವರ್ಣಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಹಿಂದಿನ ಎಲ್ಲ ನೋವನ್ನು ಮರೆತು ನಾಡು ಕಟ್ಟುವಂಥ ಹೊಸ ಭರವಸೆಯ ಹಾಡು ಮೊಳಗುತ್ತಿದೆ ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ. ಇನ್ನು ನೆಕ್ಸ್ಟ್ ಸಂಬಂಧೀಕರಣ ಇದ್ದಾವೆ. ಧ್ವನಿ, ದನಿ, ಯುಗ, ಜುಗ, ಲೋಕಾಂತರ, ಸವರ್ಣ ದೀರ್ಘ ಸಂಧಿ, ಉನ್ನತೋನ್ನತ ಗುಣಸಂಧಿ, ಭಾನು, ಆಕಾಶ, ಭಾನು, ಸೂರ್ಯ. ಸರಿಯಾದ ಆಯ್ಕೆಯನ್ನು ಆರಿಸಿ ಬರಬೇಕು. ಹೊಸ ಹಾಡು ಪದ್ಯದ ಆಕರ ಗ್ರಂಥ ತಮಗೆ ಗೊತ್ತಿದೆ. ಈ ಶತಮಾನದ ಗಾನ. ಹೊಸ ಹಾಡು ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಕೇಳಿದರು, ಆ ಕಯ್ಯಾರ ಕಿಞ್ಞಣ್ಣ ರೈ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇನ್ನು ನೆಕ್ಸ್ಟ್ 3rd, ಉನ್ನತೋನ್ನತ ಡ್ಯಾಶ್ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಇದೆ ಘನ ಹಿಮಾದ್ರಿ ಅನ್ನೋದೇ ಉತ್ತರ. ಇನ್ನು ನೆಕ್ಸ್ಟ್ ಡ್ಯಾಶ್ ಧರ್ಮಪಾಶಗಳ ಕಡೆದೊಗೆದು ಎದೆ ಹಿಗ್ಗಿ ಹಾಡಬೇಕು ಅಂತ ಕೇಳಿದ್ದಾರೆ. ಸೊ ಉತ್ತರ ಜಾತಿ, ಕುಲ, ಮತ ಅನ್ನೋದು